ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಆರ್ಸಿಎಚ್ ವಿಭಾಗದ ಸಂಯುಕ್ತ ಆಶ್ರಯದಲ್ಲಿ ಶಹಾಬಾದ್ ತಾಲೂಕಿನ ಬಂಕೂರು ಗ್ರಾಮದ ಬಸವ ಸಮಿತಿ ಶಾಲೆಯಲ್ಲಿ ಅಡ್ವಾನ್ಸ್ ಫ್ರೀ ಪಲ್ಸ್ ಪೋಲಿಯೋ ಆಕ್ಟಿವಿಟಿ ಕಾರ್ಯಕ್ರಮವನ್ನು ಶನಿವಾರ ಯಶಸ್ವಿಯಾಗಿ ನಡೆಸಲಾಗಿದೆ. ಕಾರ್ಯಕ್ರಮದಲ್ಲಿ 5 ವರ್ಷದೊಳಗಿನ ಮಕ್ಕಳಿಗೆ ಉಚಿತವಾಗಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲಾಗಿದೆ. ವೈದ್ಯಾಧಿಕಾರಿ ಡಾಕ್ಟರ್ ಇಂದುಶ್ರೀ ಪವರ್ ಮಾತನಾಡಿ, ಭಾರತವು ಪೋಲಿಯೋ ಮುಕ್ತ ರಾಷ್ಟ್ರವಾಗಿದ್ದರೂ ಕೆಲವು ದೇಶಗಳಲ್ಲಿ ಇನ್ನೂ ಪೋಲಿಯೋ ಸೋಂಕು ಕಾಣಿಸಿಕೊಳ್ಳುತ್ತಿರುವುದರಿಂದ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಪ್ರತಿಯೊಂದು ಸುತ್ತಿನಲ್ಲೂ ತಪ್ಪದೆ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಮಕ್ಕಳ ಆರೋಗ್ಯ ರಕ್ಷಣೆಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಅತ್ಯಂತ ಮಹತ್ವದಾಗಿದೆ ಎಂದಿದ್ದಾರೆ. ಈ ದಿನಾಂಕ 27/6/2026 ಬಸವ ಸಮಿತಿ ಶಾಲೆಯಲ್ಲಿ 0 to 5 years ಮಕ್ಕಳಿಗೆ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದು ಯಶಸ್ವಿಯಾಗಿ ನೆರವೇರಿದೆ. ಅದೇ ರೀತಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ದಿನಾಂಕ 28/6/2026ರಿಂದ 1/7/2026ರವರೆಗೆ ನಮ್ಮ ಜಿಲ್ಲಾದ್ಯಂತ ಮತ್ತು ರಾಜ್ಯಾದ್ಯಂತ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ತಾವುಗಳು ಹಾಗೂ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸ್ಕೂಲ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಯಶಸ್ವಿಯಾಗಿ ಸಹಕರಿಸಬೇಕು. ಮತ್ತು ಎಲ್ಲಿ ಜಾತ್ರೆ ನಡೀತಾ ಇದೆ, ಎಲ್ಲಿ ಟೆಂಟ್ಗಳು ಹಾಕ್ಕೊಂಡಿದ್ದಾರೆ ಅಲ್ಲೆಲ್ಲ ನಮ್ಮ ಆಶಾ ಕಾರ್ಯಕರ್ತರು ಹಾಗೂ ಆರೋಗ್ಯ ಇಲಾಖೆಯವರು ಎಲ್ಲರೂ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ಲಸಿಕೆಯನ್ನು ಹಾಕಲಿದ್ದಾರೆ. ನಾವು ದಯವಿಟ್ಟು ಎಲ್ಲ ತಂದೆ ತಾಯಿಗಳಾಗಲಿ ನೆರೆಹೊರೆಯವರಾಗಲಿ ಎಲ್ಲರೂ ಸಹಕರಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಬೇಕು. ಈ ದಿನ ಬಸವ ಸಮಿತಿ ಶಾಲೆಯಲ್ಲಿ ಫ್ರೀ ಆಕ್ಟಿವಿಟಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಫ್ರೀ ಆಕ್ಟಿವಿಟಿ ಯಾಕೆ ಮಾಡ್ಕೊಳ್ತೀವಿ ಅಂದರೆ, ಇಲ್ಲಿ ಸ್ಕೂಲುಗಳಲ್ಲಿ ಮಕ್ಕಳೆಲ್ಲ ಒಟ್ಟಿಗೆ ಇರ್ತಾರೆ. ಅವರು ಬೇರೆ ಊರಿಗೂ ಹೋಗ್ಬೋದು, ಮೈಗ್ರೇಟು ಆಗ್ಬೋದು, ಇಲ್ಲ ರಜೆ ದಿನ ನಾಳೆ ಭಾನುವಾರ ಬೂತ್ ಆ್ಯಕ್ಟಿವಿಟಿ ಇರೋ ಕಾರಣ ಅವರು ರಜೆ ದಿನಗಳಲ್ಲಿ ಮನೆಯಲ್ಲೂ ಇದ್ದಲೇ ಬೇರೆ ಕಡೆನೂ ಹೋಗ್ಬೋದು. ಸ್ಕೂಲಲ್ಲಿ ಎಲ್ಲ ಮಕ್ಕಳು ಅದೇ 0 to 5 years ಮಕ್ಕಳು ಒಂದೇ ಕಡೆ ಒಂದೇ ಕ್ಲಾಸಲ್ಲಿ ಸಿಗ್ತಾರೆ ಅಂತ ನಾವು ಮುಂಚೆನೇ ಫ್ರೀ ಆ್ಯಕ್ಟಿವಿಟಿ ಮಾಡಿಕೊಂಡು ಆ ಮಕ್ಕಳಿಗೆಲ್ಲ ಲಸಿಕೆಯನ್ನು ಹಾಕ್ಸಿರುತ್ತೆ. ಈ ಫ್ರೀ ಆ್ಯಕ್ಟಿವಿಟಿಯ ಮೇಲಿಂದನೇ ಆದೇಶ ಇದೆ ಹೇಳಿದ್ದಾರೆ. ಫ್ರೀ ಆ್ಯಕ್ಟಿವಿಟಿ ಮಾಡ್ಕೋಬೇಕು ಅಂತ ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳಿಂದ ಹಾಗೂ RCH ಅಧಿಕಾರಿ, ಅದು ಜಿಲ್ಲಾ ಎಲ್ಲರಿಂದನೂ ಆಲ್ರೆಡಿ ಆದೇಶ ಇದೆ. ಹಾಗಾಗಿ ನಾವು ಈ ಫ್ರೀ ಆ್ಯಕ್ಟಿವಿಟಿಯನ್ನು ಹಮ್ಮಿಕೊಂಡಿದ್ದೇವೆ. ಹೆಸರು ಹೇಳ್ಬೋದಾ ಮೇಡಮ್? ಜಿಲ್ಲಾಧಿಕಾರಿ ಇದ್ದೀರಿ. ಎಲ್ಲರಿಗೂ ನಮಸ್ಕಾರ. ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಪೇಟೂರು ಬಂದ HIO ನಿಂಗಣ್ಣ ಮಾತಾಡ್ತಿರೋದು. ಇವತ್ತು ಈ ಜಿಲ್ಲೆಯಾದಂಥ ರಾಜ್ಯದಾದ್ಯಂತ 28ನೇ ತಾರೀಕು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇರೋದರಿಂದ ನಾವು ಅಡ್ವಾನ್ಸ್ ಏನು ಮಾಡ್ತಾಯಿದ್ದೀವಿ, ಫ್ರೀ ಆ್ಯಕ್ಟಿವಿಟಿಯಾಗಿ ಮಾಡ್ತಾಯಿದ್ದೀವಿ. ಇದು ಜಿಲ್ಲಾಧಿಕಾರಿಯವರ ಆದೇಶ ಮತ್ತು ನಮ್ಮ DHO ಸರ್ ಅವರು ಮತ್ತು RCH ಆಫೀಸರ್ ಅಂತ ಸಿದ್ದು ಪಾಟೀಲ್ ಅವರ ಆದೇಶದ ಮೇರೆಗೆ 1 ದಿನ 2 ದಿನ ಅಡ್ವಾನ್ಸ್ ಫ್ರೀ ಆ್ಯಕ್ಟಿವಿಟಿಯನ್ನು ಬಂಕೂರು ಶಾಲೆಯ ಬಸವ ಸಮಿತಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಶರಣಾರ್ಥಿ. ನಾನು ಬಸವ ಸಮಿತಿಯ ಉಪಾಧ್ಯಕ್ಷನಾದ ನಾಗೇಂದ್ರ ಎಂ ಕಲ್ಶೆಟ್ಟಿ. ಈ ಸಭೆಯಲ್ಲಿ ಮುಖ್ಯ ಹೇಳೋದೇನೆಂದರೆ, ನಮ್ಮ ಡಾಕ್ಟರ್ ಇಂದು ಮೇಡಮ್ ಅವರು ಪೇಟೆಯಿಂದ ಬಂದು ನಮ್ಮ ಮಕ್ಕಳಿಗೆಲ್ಲ ಹೆಲ್ತ್ ಬಗ್ಗೆ ಇಲ್ಲಿ ನಮ್ಮ ಒಕ್ಕಟ್ಟಿದ್ದ ಹುಡುಗರಿಗಾಗಿ ಇಲ್ಲೇ ಸವಲತ್ತನ್ನು ಮಾಡ್ತಿದ್ದಾರೆ. ಸರ್ಕಾರ ಇದನ್ನು ಸೌಕರ್ಯ ಕೊಟ್ಟಿದ್ದು ಭಾಳ ಒಳ್ಳೆಯದು. ಅದೇ ರೀತಿ ನಿಂಗಣ್ಣ ಬಂಕೂರ್ದವರವರು ಬಂದು ನಮ್ಮನ್ನು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ರೀತಿ ಆಗಿದ್ದಕ್ಕಾಗಿ ನಮ್ಗೆ ಆ ಸಮಿತಿಗೆ ಭಾಳ ಒಳ್ಳೆಯದು ಅನಿಸಿದೆ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಾನು ವೀಣಾ ನಾರಾಯಣ್, ಮುಖ್ಯ ಗುರುಗಳು ಬಸವ ಸಮಿತಿ ಶಾಲೆ. ಇಂದು ನಾಳೆ ನಡೆಯುವ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಫ್ರೀ ಆ್ಯಕ್ಟಿವಿಟಿ ಅಂತೇಳಿ ಇಂದಿನ ದಿನದಲ್ಲಿ ನಮ್ಮ ಶಾಲೆಯಲ್ಲಿ 5 ವರ್ಷದ ಒಳಗಿನ ಮಕ್ಕಳಿಗೆ ಪಲ್ಸ್ ಹನಿಗಳನ್ನು ಹಾಕೋದಕ್ಕೆ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ಇಂದುಶ್ರೀ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆದಷ್ಟು ತಮ್ಮ ಮಕ್ಕಳಿಗೂ ಕೂಡ 2 ಹನಿ ಈ ಪೋಲಿಯೋ ಲಸಿಕೆಯನ್ನು ತಪ್ಪದೇ ಹಾಕಿಸಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದ. ಗೋಗುನ್ ಜಿಂದಗಿಲ್ಕಿ ಹಾಗೂ ಪೋಲಿಯೋ ಮುಕ್ತ ಭಾರತ, ಪೋಲಿಯೋ ಮುಕ್ತ ಕರ್ನಾಟಕ ಅಂತ ಘೋಷಣೆಯ ಮೇಲೆ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.
ಈ ಸಂದರ್ಭದಲ್ಲಿ ಬಂಕೂರಿನ ಆರೋಗ್ಯ ನಿರೀಕ್ಷಣಾಧಿಕಾರಿ ನಿಂಗಣ್ಣ ಬಾಗ್ಲಿ, ಆಶಾ ಕಾರ್ಯಕರ್ತೆ ರೇಖಾ ದರಿ, ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ವೀಣಾ ನಾರಾಯಣ್, ಶಾಲೆಯ ಉಪಾಧ್ಯಕ್ಷ ನಾಗಣ್ಣ ಕಲಶೆಟ್ಟಿ, ದೈಹಿಕ ಶಿಕ್ಷಕರು ಆದ ನಾಗೇಶ್, ಮಂಜುಳಾ ರಸ್ತಾಪುರ್, ಚಂದಮ್ಮ ಪೂಜಾರಿ ಸೇರಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಗೂ ಶಾಲಾ ಸಿಬ್ಬಂದಿ ಉಪಸ್ಥಿತರಿದ್ದರು. ಪೋಷಕರು ಹೆಚ್ಚಿನ ಮಾಹಿತಿಗಾಗಿ ಸಮುದಾಯ ಆರೋಗ್ಯ ಅಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ಅಧಿಕಾರಿಗಳು, ಆರೋಗ್ಯ ನಿರೀಕ್ಷಣಾಧಿಕಾರಿಗಳು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರನ್ನ ಸಂಪರ್ಕಿಸುವಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ಶಶಿಕಾಂತ್ ಮಡಿವಾಳ, ಟಿವಿ 20 ಕನ್ನಡ, ಕಲಬುರಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.